ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಏನು ಡೆವಲಪ್ಮೆಂಟ್ ಮೇಲೆ ಡೆವಲಪ್ಮೆಂಟ್. ಆಪರೇಷನ್ ಸಿಂಧೂರ್ ಆದಮೇಲಂತೂ ರಾಜಕೀಯವಾಗಿ ಇದನ್ನು ಹೇಗೆ ಬಳಸ್ಕೋಬೇಕು, ರಾಜಕೀಯವಾಗಿ ಇದನ್ನು ಹೇಗೆ ಮುಗಿಸ್ಬೇಕು ಅನ್ನುವ ಚರ್ಚೆಗಳು ಬಹಳ ಜೋರಾಗಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಹೀಗಿರುವಾಗ BJP ಒಂದು ದೊಡ್ಡ ಆಪಿಡ್ತು ಅಂತ ಹೇಳ್ಬೋದು. ಅಂದರೆ ವಿರೋಧ ಪಕ್ಷಗಳಿಗೆ ಒಂದು ಬಹಳ ದೊಡ್ಡ ಆಪಿಡ್ತು. ಏನು ಆಪಿಡ್ತು? ಅವರ ಪಕ್ಷದ ಕೆಲವರನ್ನ ಆಯ್ಕೆ ಮಾಡಿ ಒಂದಿಷ್ಟು ನಿಯೋಗವನ್ನು ಬೇರೆ ಬೇರೆ ರಾಷ್ಟ್ರಗಳಿಗೆ ಕಳಿಸೋ ಒಂದು ಪ್ಲಾನ್ ಮಾಡ್ತು. ಬಹಳ ಅದ್ಭುತವಾದ ಪ್ಲಾನ್. ಹಾಗೆ ಕೆಲವರನ್ನ ಆಯ್ಕೆ ಮಾಡಿಕೊಂಡಾಗ ಯಾವ ಪಕ್ಷದವರಿಂದ ಆಯ್ಕೆ ಮಾಡ್ಕೊಂಡಿದ್ರು ಆ ಪಕ್ಷದವ್ರಿಗೆ ಟೆನ್ಷನ್ ಸ್ಟಾರ್ಟ್ ಆಗೋಯ್ತು. ಮಮತಾ ಬ್ಯಾನರ್ಜಿ ಅವರು ಯೂಸುಫ್ ಪಠಾಣ್ ಆಯ್ಕೆ ಮಾಡಿದ್ದಕ್ಕೆ ಬೇಡ ಅವ್ರನ್ನ ಬಿಟ್ಟು ಬೇರೆಯವ್ರನ್ನ ಕಳಿಸ್ತೀವಿ ಅಂತಂದ್ರು. ಅಂದ್ರೆ ಆ ಪಕ್ಷಗಳೆಲ್ಲ, ವಿರೋಧ ಪಕ್ಷಗಳೆಲ್ಲ ಆ ನಿಯೋಗ ಬೇರೆ ಬೇರೆ ರಾಷ್ಟ್ರಗಳಿಗೆ ಕಳಿಸ್ಲಿಕ್ಕೆ ಹೊಸದಾಗಿ ಬಂದಿರೋ ಸಂಸದರು, ಹೊಸದಾಗಿ ಬಂದಿರೋ ರಾಜ್ಯಸಭಾ ಸದಸ್ಯರನ್ನೆಲ್ಲ ಕಳ್ಸಕ್ಕೆ ವ್ಯವಸ್ಥೆ ಮಾಡಿತ್ತು. ಆದರೆ BJP ಅಂದರೆ ಕೇಂದ್ರ ಸರ್ಕಾರ ನೀಟಾಗಿ ಪ್ಲಾನ್ ಮಾಡಿ, ಇಲ್ಲ ನಮಗೆ ಇಂತಿಂಥವರೇ ಬೇಕು ಅಂತೇಳಿ ಹ್ಯಾಂಡ್ ಪಿಕ್ ಮಾಡಿ ಆಯ್ಕೆ ಮಾಡ್ತು. ಅದರಲ್ಲೊಬ್ರು ಬಂದವರು ಶಶಿ ತರೂರ್. ಕಾಂಗ್ರೆಸ್ನ ತಿರುವನಂತಪುರಂ ಕ್ಷೇತ್ರದ 4 ಬಾರಿ ಗೆದ್ದಿರುವಂತಹ ಸಂಸದರಾಗಿರುವಂತಹ ಶಶಿ ತರೂರ್ ಅವರನ್ನ ಆಯ್ಕೆ ಮಾಡಿ ಅವರನ್ನ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕ ರಾಷ್ಟ್ರಗಳಿಗೆ ನಿಯೋಗದ ಒಂಥರ ಚೀಫ್ ತರ ಅವ್ರನ್ನ ಕಳಿಸ್ತು. ಅವ್ರ ಇಂಗ್ಲೀಷು, ಅವ್ರ ಲ್ಯಾಂಗ್ವೇಜು, ಅವರ ಸುಪ್ರಿಮೆಸಿ ಆ್ಯಂಡ್ ಡಿಪ್ಲೊಮೆಸಿ ಎರಡೂ ನೆಕ್ಸ್ಟ್ ಬಿಡಿ, ಅದರಲ್ಲಿ ಎರಡನೇ ಮಾತಾ ಇಲ್ಲ. ಯಾವಾಗಲೂ ಸಾಕಷ್ಟು ಜನ ಹೇಳೋದನ್ನು ಕೇಳಿದ್ವಿ, ಶಶಿ ತರೂರ್ ಅವರ ವಿಚಾರದಲ್ಲಿ ರೈಟ್ ಪರ್ಸನ್ ರಾಂಗ್ ಪಾರ್ಟಿ ಅಂತ. ನಾವಲ್ಲ, ಜನ ಹೇಳೋದು, ನಮಗೆ ಗೊತ್ತಿಲ್ಲ. ಸೊ ಹೀಗಿರುವಾಗ ಶಶಿ ತರೂರ್ ಅವ್ರನ್ನ ಆಯ್ಕೆ ಮಾಡಿದ ಕೂಡಲೇ ಅಲ್ಲಿ ಸ್ಟಾರ್ಟ್ ಆಯಿತು ಕಿಚ್ಚು. ಕಾಂಗ್ರೆಸ್ನವರು ಇಲ್ಲ ಅವ್ರು ಬೇಡ, ಬೇರೆಯವ್ರನ್ನ ಕಳಿಸ್ತೀವಿ, ಹಂಗೆ ಹಿಂಗೆ ಶುರುವಾಯಿತು. ಈ ಗ್ಯಾಪಲ್ಲಿ ಶಶಿ ತರೂರ್ ಭಾರತದ ಕೇಂದ್ರ ಸರ್ಕಾರದ ನಿಲುವುಗಳನ್ನು ಅಪ್ರಿಷಿಯೇಟ್ ಮಾಡೋಕೆ ಶುರು ಮಾಡಿದ್ರು. ಆಪರೇಷನ್ ಸಿಂಧೂರ್ ಆಗಬೇಕಿತ್ತು ಅಂತ ಹೇಳಿದ್ರು. ಆಪರೇಷನ್ ಸಿಂಧೂರ್ಗೆ ಪಾಕಿಸ್ತಾನಕ್ಕೆ ಕೊಟ್ಟಂತಹ ಆನ್ಸರ್ನ ವಹಿಸ್ಕೊಂಡು ಮಾತಾಡಿದ್ರು. ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೊಟ್ಟರು. ಇವೆಲ್ಲ ಏನಾಗೋಯ್ತು, ಕಾಂಗ್ರೆಸ್ನವ್ರಿಗೆ ಕೆಂಗಣ್ಣಿಗೆ ಗುರಿ ಆಯಿತು. ನನಗೆ ಅರ್ಥ ಆಗ್ತಾ ಇಲ್ಲ, ಭಾರತದ ಇನ್ನೊಂದು ರಾಷ್ಟ್ರೀಯ ಪಕ್ಷ ಅದು ಯಾಕೆ ತನ್ನ ಶತ್ರು ರಾಷ್ಟ್ರವನ್ನ ವಿರೋಧಿಸಿದ್ದಕ್ಕೆ ಅಥವಾ ತನ್ನ ದೇಶದ ಸರ್ಕಾರ ತೆಗೆದುಕೊಂಡಿರುವ ತೀರ್ಮಾನಕ್ಕೆ ಪರವಾಗಿ ಮಾತಾಡಿದಾಗ ಉರಿ ಬೀಳ್ತೀಯಾರ ಗೊತ್ತಿಲ್ಲ. ನೀವು ಬಂದು ಉತ್ತರ ಕೊಡಬೇಕು, ಹಂಗೆ ಹಿಂಗೆ ಅಂತ ಹೇಳ್ತೀರ. ಅದಕ್ಕೆ ಶಶಿ ತರೂರ್ ಕ್ಲಿಯರ್ ಆಗಿ ಹೇಳ್ತಾರೆ, ನಂಗೆ 1000 ಇದೆ ಮಾಡೋಕ್ಕೆ ಕೆಲಸ, ಅಲ್ಲಿ ಬಂದು ಕುತ್ಕೊಂಡು ಹಿಂಗೆ ನಿಮಗೆ ಏನಾಯಿತು ಎಂತ ಅಂತ ಹೇಳೋದಕ್ಕೆಲ್ಲ ಅವಕಾಶ ಇಲ್ಲ, ಅವಶ್ಯಕತೆಯೂ ಇಲ್ಲ. ಸೊ ನಾನು ನಿಯೋಗದ ಜೊತೆಗೆ ಬ್ಯುಸಿ ಇದ್ದೀನಿ, ನಾನು ಅಲ್ಲಿ ಹೋಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ. ಶಶಿ ತರೂರ್ ಕಾಂಗ್ರೆಸ್ನ ಒಂದು ಹಂತದ, ಅಂದರೆ ಏನು ಅಪ್ಪರ್ ಎಕಾನಮಿಯಲ್ಲಿ ಅಪ್ಪರ್ ಲೆವೆಲ್, ಅಂದರೆ ಅಪ್ಪರ್ ಮಿಡ್ಲ್ ಕ್ಲಾಸ್, ಅಪ್ಪರ್ ಕ್ಲಾಸ್ ಇವರೆಲ್ಲ ಇದಾರಲ್ಲ, ಅವ್ರಿಗೆಲ್ಲ ಶಶಿ ತರೂರ್ ಅಂದರೆ ಸಖತ್ ನಾಲೆಜಬಲ್ ಪರ್ಸನ್. ಡಿಕ್ಷನರಿಲೇ ಇಲ್ದಿರೋ ವರ್ಡ್ಗಳೆಲ್ಲ ಮಾತಾಡ್ತಾರೆ ಅವರು. ಆ ತರಹದ ನಾಲೆಡ್ಜ್ ಇರುವಂಥ ಅವರ ಇಂಗ್ಲೀಷ್, ಅವರ ಫ್ಲೂಯೆನ್ಸಿ, ಅವರ ವೊಕ್ಯಾಬ್ಲರಿ, ಅವರ ಆಕ್ಸೆಂಟ್ ಎಲ್ಲ ನೆಕ್ಸ್ಟ್ ಲೆವೆಲ್. ಹಾಗೆ ನಾಲೆಡ್ಜ್, ಅಗಾಧ ನಾಲೆಡ್ಜ್, ಅದ್ಭುತವಾದ ರೈಟರು ಬೇರೆ. ಇದೇ ಶಶಿ ತರೂರ್ ಅವರು ಮೋದಿಯವರ ವಿರುದ್ಧ ಅವರು ಸೇನೆಯನ್ನು ಬಳಸ್ಕೊಳ್ತಾರೆ ವೈಯಕ್ತಿಕ ಕಾರಣಗಳಿಗೆ, ರಾಜಕೀಯ ಕಾರಣಕ್ಕೆ ಅಂತೇಳಿ ಒಂದು ಬುಕ್ ಸಹಿತ ಬರೆದಿದ್ರು. ಏನೋ ಪ್ಯಾರಾಡಾಕ್ಸ್ ಪ್ರೈಮ್ ಮಿನಿಸ್ಟರ್ ಏನೋ ಒಂದು ಪುಸ್ತಕ ಬರೆದಿದೆ, ನನಗೆ ನೆನಪಿದೆ. ಸೊ ಅದರಲ್ಲಿ ಇದ್ದಂತಹ ಹಾಗೆಲ್ಲ ಬರೆದಂತಹ ಶಶಿ ತರೂರ್ ಅವರು ಈಗ ಏಕಾಏಕಿ BJPಯನ್ನು, ಅಂದರೆ ಕೇಂದ್ರ ಸರ್ಕಾರವನ್ನು ಹೊಗಳುತ್ತಾ, ಮೋದಿಯವರನ್ನು ಹೊಗಳುತ್ತಾ, ಅವ್ರ ನಿಲುವುಗಳನ್ನು ಹೊಗಳುತ್ತಾ, ಅವರು ಆಯ್ಕೆ ಮಾಡುವ ನಿಯೋಗದಲ್ಲಿ ಮೆಂಬರ್ ಆಗಿ ಭಾರತವನ್ನ ಪ್ರತಿನಿಧಿಸಿ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಮಾತಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ಸಿಗರ ಕಣ್ಣು ಕುಗ್ತಾ ಇದೆ. ಇನ್ನೊಂದು ಮಹತ್ವದ ಬೆಳವಣಿಗೆ ಏನು ಅಂತಂದ್ರೆ, ಬಲ್ಲ ಮೂಲಗಳ ಪ್ರಕಾರ ಶಶಿ ತರೂರ್ ಅವರು BJPಗೆ ಸೇರಬಹುದು ಅಂತ. ಡಿಪ್ಲೊಮೆಸಿ ವಿಚಾರದಲ್ಲಿ ಕಾಂಗ್ರೆಸ್ BJPಯ ಜೊತೆಗೆ ಸಾಕಷ್ಟು ಬೇರೆ ಬೇರೆ ಸಂಸದರು, ರಾಜ್ಯಸಭಾ ಸಂಸದರು ಇದ್ರೂ ಸಹಿತ ಅವರು ಆಯ್ಕೆ ಮಾಡಿದ್ದು ಅಮೆರಿಕದಂತಹ ರಾಷ್ಟ್ರಕ್ಕೆ ಕಳಿಸ್ಲಿಕ್ಕೆ ಶಶಿ ತರೂರ್ ಅವ್ರನ್ನ. ಯಾಕಂದ್ರೆ ಗೊತ್ತು ಅವ್ರಿಗೆ ಅವರ ಭಾಷಾ ಹಿಡಿತ ಹೇಗಿದೆ, ಜ್ಞಾನ ಹೇಗಿದೆ ಅಂತ. ತೇಜಸ್ವಿ ಸೂರ್ಯ ಅವರು ಇನ್ಫ್ಯಾಕ್ಟ್ ಅದೇ ನಿಯೋಗದಲ್ಲಿದ್ದಾರೆ ಅಂತ ಕೇಳ್ಪಟ್ಟೆ ನಾನು, ಫೋಟೋಗಳನ್ನು, ಸುದ್ದಿಯನ್ನು ನೋಡ್ತಾ ಇದ್ದೆ. ಸೊ ಅಂತಹ ಒಂದು ವೆಲ್ ಎಜುಕೇಟೆಡ್, ಒಳ್ಳೆ ವಾಗ್ಮಿಗಳಾಗಿರುವಂತಹ ಒಂದು ತಂಡವನ್ನು ಕಳಿಸಿ ಅಲ್ಲಿ ಪಾಕಿಸ್ತಾನ ಏನೇನು ಮಾಡ್ತು, ಭಾರತ ಅದಕ್ಕೆ ಹೇಗೆ ಉತ್ತರ ಕೊಡ್ತು, ಪಾಕಿಸ್ತಾನ ಹೇಗೆ ಉಗ್ರಗಾಮಿಗಳನ್ನು ಸಾಕ್ತಾ ಇದೆ ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ರು. ಅದು ಅಲ್ಲಿ ತಲುಪ್ತು ಕೂಡ. ಪನಾಮದಲ್ಲಿ ಅವ್ರ ಸ್ಪೀಚ್ ನೋಡಬೇಕಿತ್ತು, ಅದ್ಭುತವಾಗಿ ಮಾತಾಡಿದ್ರು. ಸೊ ಅವ್ರ ಸ್ಪೀಚ್ ಅಲ್ಲಿ ಮಾಡ್ತಾ ಇದ್ರೆ ದೇಶದ ಪರವಾಗಿ, ಪಾಕಿಸ್ತಾನದ ವಿರುದ್ಧವಾಗಿ, ಇಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ಏನು ಮಾಡ್ತಾ ಇದ್ದಾರೆ, ಬೈಯಕ್ಕಾಗ್ತಿಲ್ಲ, ಬಿಡಕ್ಕಾಗ್ತಿಲ್ಲ. ಯಾಕೆಂತಂದ್ರೆ ಇವತ್ತು ಕೇರಳದಲ್ಲಿ ಕಾಂಗ್ರೆಸ್ ಇವತ್ತು ಭದ್ರವಾಗಿ ನಿಂತಿದೆ ಅಂತಂದ್ರೆ, ಅಥವಾ ಅದಕ್ಕೊಂದು ಬಲ ಇದೆ ಅಂತಂದ್ರೆ ಅದರಲ್ಲಿ ಬಹಳ ದೊಡ್ಡ ಪಾತ್ರ ಶಶಿ ತರೂರ್ ಅವ್ರದ್ದು. ಮತ್ತು ಇನ್ನೊಂದೇನು ಅಂತಂದ್ರೆ, ಸೋನಿಯಾ ಗಾಂಧಿ ಅವರಿದ್ದ ಸಂದರ್ಭದಲ್ಲಿ ಶಶಿ ತರೂರ್ ಅವರಿಗೆ ಇದ್ದಂತಹ ಸ್ಥಾನಮಾನ,
ಮತ್ತು ತಾಕತ್ತು ಯಾವಾಗ ರಾಹುಲ್ ಗಾಂಧಿ ಎಂಟ್ರಿ ಕೊಟ್ಟರು ಅವಾಗಿಂದ ಇಲ್ಲ. ಅವರು ಅವ್ರದ್ದೇ ಆದ ಒಂದು ಬೇರೆ ವರ್ಗ ಕಟ್ಕೊಂಡ್ರು. ಬುದ್ಧಿವಂತರು ಬೇಡ ನಮಗೆ, ತುಂಬ ತಿಳಿದವ್ರು ಬೇಡ ಅಂತೇಳಿ ಅವ್ರನ್ನೆಲ್ಲ ಸೈಡಿಗೆ ಇಟ್ಟು ಇವರು ಹೇಳುವುದಕ್ಕೆ ಹೂ ಹೂ ಅನ್ನುವವ್ರನ್ನ ಒಂದಿಷ್ಟು ಜನರನ್ನು ಸುತ್ತ ಇಟ್ಕೊಂಡ್ರು. ಹಾಗಾಗಿ ಹೈಕಮಾಂಡ್ನಿಂದ ಸ್ವಲ್ಪ ದೂರನೇ ಉಳ್ಕೊಂಡ್ರು ಶಶಿ ತರೂರ್ ಅವರು. ಪಕ್ಷನಿಷ್ಠೆ ಇತ್ತು, ಪಕ್ಷಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ರು, ಆದ್ರೆ ಸ್ವಲ್ಪ ದೂರ ಉಳಿದಿದ್ರು. ಆದ್ರೆ ಈ ಸಂದರ್ಭದಲ್ಲಿ ದೇಶ ಅಂತ ಬಂದಾಗ, ಸೈನಿಕರು ಅಂತ ಬಂದಾಗ್ಲೂ ಸಹಿತ ಒಂದು ಹಂತದಲ್ಲಿ ಕಾಂಗ್ರೆಸ್ ಸರಿಯಾಗಿ ನಿಂತ್ಕೊಳ್ತಿಲ್ಲ ಅಂತಂದಾಗ ನೇರ ಪಕ್ಷದ ಮಾತನ್ನ ಸೈಡಿಗಿಟ್ಟು ತನ್ನ ವಾದ ಏನಿದೆ, ತನ್ನ ಸ್ಟ್ಯಾಂಡ್ ಏನಿದೆ ಅದನ್ನು ಗಟ್ಟಿಯಾಗಿ ನಿಲುವು ತಗೊಂಡು ಇವತ್ತು ನೇರ ಪಾಕಿಸ್ತಾನಕ್ಕೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅವರು. ಭಾರತ ಸರ್ಕಾರದ ಜೊತೆಗೆ ನಿಂತು ಭಾರತ ಸರ್ಕಾರ ಮಾಡಿರುವ ನಿಯೋಗದಲ್ಲಿ ಸರ್ವಪಕ್ಷಗಳನ್ನು ಎಲ್ಲ ಪಕ್ಷಗಳನ್ನು ಸೇರಿಸಿ, ನೀ ಯಾಕೆ ಬೇಡಪ್ಪ, ನಾವು ಬೇಡ, ನೀವು ಬೇಡ, ನಾವು ಹೋಗೇನೋ ಬರೀ ನಮ್ದೇ ಹೇಳ್ತೀವಿ ಅನ್ನೋ ಥರ ಬೇಡ, ಎಲ್ಲರೂ ಸೇರ್ಕೊಂಡು ಹೋಗಿ ಅಂತ ಹೇಳಿ ಮಾಡಿರುವಂತಹ ಒಂದು ಅದ್ಭುತ ನಿಯೋಗದಲ್ಲಿ ಇವರು ಒಬ್ಬ ಮೆಂಬರ್ ಆಗಿ, ಇವರು ಒಬ್ಬ ಅಂದ್ರೆ ನಾಯಕನ ರೀತಿಯಲ್ಲಿ ನಿಂತ್ಕೊಂಡು, ನೀವು ನಾನು ಹೇಳ್ತಾ ಇರೋದು ಪನಾಮದಲ್ಲಿ ಸ್ಪೀಕರ್ ಚೇರ್ ಮೇಲೆ ಸ್ಪೀಕರ್ ಮತ್ತು ಇವರು ಒಟ್ಟಿಗೆ ಕೂತಿದ್ರು, ಸ್ಪೀಕರ್ ಚೇರ್ ಮೇಲೆ. ಅಂದ್ರೆ ಆ ಮನುಷ್ಯನ ವರ್ಚಸ್ಸು ಹೇಗಿರುತ್ತೆ, ತಾಕತ್ ಹೇಗಿರುತ್ತೆ ಅಂತ ಒಬ್ಬ ವ್ಯಕ್ತಿಯನ್ನ ಕಳೆದುಕೊಳ್ಳುವ ಭಯದಲ್ಲೂ ಕಾಂಗ್ರೆಸ್ ಇದೆ. ಏನಾದ್ರು ಜಾಸ್ತಿ ಮಾತಾಡಿ ಉಚ್ಚಾಟನೆ ಮಾಡೋದು, ಉಲ್ಟಾ ಪಲ್ಟಾ ಮಾತಾಡೋದು ಮಾಡ್ಬಿಟ್ರೆ, ಈ ಮನುಷ್ಯ ಬಿಟ್ಬಿಟ್ಟು ಹೋಗ್ಬಿಟ್ಟು ಸೇರ್ಕೊಂಡ್ಬಿಟ್ರೆ ಕೇಳೋದ್ರಲ್ಲಿ ಒಂದು ಬಿಗ್ಗೆಸ್ಟ್ ಸ್ಟ್ರೆಂತ್ ಆಗ್ಬಿಡುತ್ತಲ್ಲ ಅವ್ರಿಗೆ. ಬಿಜೆಪಿಗೆ ಅಲ್ಲಿ ಖಾತೆ ತೆಗಿಲಿಕ್ಕೋ ಮತ್ತೊಂದೇನೋ ತನ್ನ ಪಕ್ಷವನ್ನು ಸಂಘಟಿಸ್ಲಿಕ್ಕೋ ಬಹಳ ದೊಡ್ಡ ಹ್ಯಾಂಡ್ ಸಿಕ್ಕಂಗಾಗುತ್ತಲ್ಲ. ಅಂಡ್ ಅಲ್ಲಿ ಕೇರಳದಲ್ಲಿ ಮಹಿಳೆಯರ ಮತಗಳು ಮತ್ತು ಮಿಡಲ್ ಕ್ಲಾಸ್ ಮತ್ತು ಅಪ್ಪರ್ ಮಿಡಲ್ ಕ್ಲಾಸ್ ಮತಗಳನ್ನ ಕ್ರೋಢೀಕರಿಸುವ ವಿಚಾರ ಬಂದಾಗ ಶಶಿ ತರೂರ್ ಬಹಳ ದೊಡ್ಡ ಪಾತ್ರ ವಹಿಸ್ತಾರೆ. ಅಂತಹ ವ್ಯಕ್ತಿ ಇವತ್ತು ಬಿಜೆಪಿಯವರು ಗೊತ್ತಿಲ್ಲದ ಹಾಗೆ ದೇಶದ ಅಸ್ತ್ರ ಬಳಸಿಕೊಂಡು, ಸೇನೆಯ ಅಸ್ತ್ರ ಬಳಸಿಕೊಂಡು ಅವರನ್ನ ನೀಟಾಗಿ ಅವ್ರ ಕಡೆಗೆ ಎಳೆದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೋ, ಅಥವಾ ಈ ಕಾಂಗ್ರೆಸ್ನಿಂದ ಸಾಕು, ನನಗೆ ಇವ್ರ ಸವಾಸ ಸಾಕು, ನಾನು ಹೆಂಗಾದ್ರೂ ಮಾಡಿ ಇಲ್ಲಿಂದ ಹೊರಗಡೆ ಹೋಗಬೇಕು, ಹೋಗಿ ಬಿಜೆಪಿಯನ್ನು ಸೇರ್ಕೋಬೇಕು ಅನ್ನುವ ಕಾರಣಕ್ಕೆ ಶಶಿ ತರೂರ್ ಅವರೇ ಈ ತರಹದ ನಿಲುವುಗಳನ್ನು ತಗೊಂಡು ಬರ್ತಿದ್ದಾರೋ ಗೊತ್ತಿಲ್ಲ. ಬಟ್ ಇದು ಪ್ಲಸ್ ಆಗ್ತಾ ಇರೋದು ಬಿಜೆಪಿಗೆ, ಮೈನಸ್ ಆಗ್ತಾ ಇರೋದು ಕಾಂಗ್ರೆಸ್ಗೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಹೀಗೆ ಮುಂದುವರಿದರೆ ಇದು ಬಹಳ ದೊಡ್ಡ ಆತಂಕ ಸೃಷ್ಟಿ ಮಾಡುತ್ತೆ ಕಾಂಗ್ರೆಸ್ಗೆ, ಕೇರಳ ಕಾಂಗ್ರೆಸ್ಗೂ, ರಾಷ್ಟ್ರ ಕಾಂಗ್ರೆಸ್ಗೂ. ಆಮೇಲೆ ನಾನೇನು ಯೋಚನೆ, ಬಿಜೆಪಿಯ ಪರವಾಗಿ ಮಾತಾಡಬೇಕು ಅಂತ ಡಿಸೈಡ್ ಮಾಡಿ ಶಶಿ ತರೂರ್ ಬಂದು ನಿಂತು, ಹೌದು ನನಗೆ ರಿಯಲೈಸ್ ಆಗಿದೆ ಮೋದಿ ಅವ್ರು ಮಾಡ್ತಿರುವ ಕೆಲಸ ಅದ್ಭುತವಾಗಿದೆ, ನಾನು ಅವ್ರ ಪರವಾಗಿ ಮಾತಾಡ್ತೀನಿ ಅಂತ ಹೇಳಿ ನಿಂತು ಈ ಕಡೆ ಬಂದು ಬಿಜೆಪಿಯ ಪರವಾಗಿ ನಿಂತರೆ ಅವ್ರನ್ನ ಎದುರಿಸಿ ಕಾಂಗ್ರೆಸ್ನಿಂದ ಮಾತಾಡೋರು ಆದರೂ ಯಾರು ಅಂತ ಬೇಕಲ್ಲ. ಹಾಗಾಗ್ಬಿಡುತ್ತೆ ಪರಿಸ್ಥಿತಿ. ಏನನ್ಸುತ್ತೆ ನಿಮಗೆ? ಬಿಜೆಪಿಗೆ ಸೇರ್ಬೇಕಾ ಶಶಿ ತರೂರ್ ಅವರು, ಅಥವಾ ಅವರು ತೆಗೆದುಕೊಳ್ಳುತ್ತಿರುವ ನಿಲುವು ಸರಿ ಇದೆ ಅಂತ ನಿಮ್ಗನ್ಸುತ್ತಾ? ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.